ನ್ಯಾಯಮೂರ್ತಿ ಗವಾಯಿಯವರ ಮೇಲೆ ಶೂ ಎಸೆದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ದಲಿತ ಸಂಘಟನೆಗಳ ಒತ್ತಾಯ. ತಹಸೀಲ್ದಾರರಿಗೆ ಮನವಿ. ಹೋಟೆಲ್ ರಾಹಿ ಪ್ಯಾಲೇಸ್ ಅರಮನೆಯ ಉಲ್ಲಾಸದಾಯಕ ಅನುಭವ. ಸ್ವಂತ ಅಡುಗೆ ಮನೆಯಂತೆ ಶಾಕಾಹಾರ ಮತ್ತು ಮಾಂಸಾಹಾರದ ರುಚಿಕರ ಆಹಾರ. ಫ್ಯಾಮಿಲಿಗಾಗಿ ಕುಳಿತುಕೊಳ್ಳಲು ಸ್ವತಂತ್ರ ವ್ಯವಸ್ಥೆ. ಎಲ್ಲ ಸೌಲಭ್ಯಗಳುಳ್ಳ ಡಿಲೆಕ್ಸ್ ಮತ್ತು ಸೂಪರ್ ಡಿಲೆಕ್ಸ್ ರೂಮ್ಗಳು. ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳಾವಕಾಶ. ಕಾನ್ಫರೆನ್ಸ್ ಹಾಲ್, ಮೀಟಿಂಗ್ ಹಾಲ್ ಸೌಲಭ್ಯ ಮತ್ತು ಡಿಲೆಕ್ಸ್ ಬಾರ್. ಮೀರಜ್ ಮೈಷಾಳ್ ರೋಡ್, ಅಣಿಕಾರಾಹಿ ಪೆಟ್ರೋಲ್ ಪಂಪ್ ಹತ್ತಿರ, ವಡ್ಡಿ, ವಿಜಯನಗರ್, ಮೈಷಾಳ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಚಂದ್ರಕಾಂತ್ ಶಿಂಗಾಡಿ 8600012899 ಮತ್ತು ಅಮೋಲ್ ಚೌಗ್ಲಿ 9561505555. ಭಾರತದ ಸಂವಿಧಾನದ 3 ಅಂಗಗಳಾದ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗಗಳಲ್ಲಿ ನ್ಯಾಯಾಂಗ ಸರ್ವೋಚ್ಚವಾಗಿದೆ. ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ಹಾಳು ಮಾಡಲು ಮನುವಾದಿ ತತ್ವಗಳು ನಿರಂತರ ಪ್ರಯತ್ನ ಮಾಡುತ್ತಿವೆ. ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶ BR ಗವಾಯಿ ಅವರ ಮೇಲೆ ಶೂ ಎಸೆದು ನ್ಯಾಯಾಂಗದ ಪಾವಿತ್ರತೆಯನ್ನು ಹಾಳು ಮಾಡಲು ಪ್ರಯತ್ನಿಸುತ್ತಿದ್ದು, ಇಂತಹ ದುಷ್ಟ ವ್ಯಕ್ತಿಗಳ ಮೇಲೆ ದೇಶದ್ರೋಹದ ದೂರು ದಾಖಲಿಸಿ ದೇಶದಿಂದ ಗಡೀಪಾರು ಮಾಡಬೇಕೆಂದು ದಲಿತ ಮುಖಂಡ ಸಂಜಯ್ ತಳವಳ್ಕರ್ ಆಗ್ರಹಿಸಿದ್ದಾರೆ. ಕಾಗವಾಡದಲ್ಲಿ ನಡೆದಂಥ ಈ ಪ್ರತಿಭಟನೆ ಅಂಗವಾಗಿ ಪ್ರತಿಭಟನೆ ಮಾಡ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಡಾಕ್ಟರ್ ಭೂಷಣ್ ಗವಾಯಿ ಅವರ ಮೇಲೆ ಬೂಟ ಎಸೆತಕ್ಕಂಥ ಪ್ರಯತ್ನ ಮಾಡಿದಂಥ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲನ ಕೃತ್ಯವನ್ನು ಖಂಡಿಸಿ, ಗ್ಲಾಯರ್ದಲ್ಲಿ ನಡೆದಂಥ ಶರ್ಮಾ ಅಂತಕ್ಕಂಥ ಒಬ್ಬ ವಕೀಲ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಲನಕರವಾಗಿ ಮಾತನಾಡಿದ ಕಾರಣದಿಂದ ಅವ್ರ ಮೇಲೆ ಕೂಡ ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದಲಿತ ಪರ ಒಕ್ಕೂಟಗಳು ಮತ್ತು ದಲಿತ ಸಂಘರ್ಷ ಸಮಿತಿ ವತಿಯಿಂದ ಮತ್ತು ವಕೀಲ ವೃಂದದಿಂದ ಕೂಡ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದು ದೇಶದಲ್ಲಿ ವ್ಯವಸ್ಥಿತವಾಗಿ ಸುವ್ಯವಸ್ಥಿತವಾಗಿ ಶಾಂತತೆಯಿಂದ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದ ಮೇಲೆ ನಡೀತಕ್ಕಂಥ ವೇಳೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಕಾರ್ಯಾಂಗ, ಶಾಸಕಾಂಗ ಮತ್ತು ನ್ಯಾಯಾಂಗ ಎಲ್ಲರಿಗಿಂತ ಮೇಲ್ಪಂಕ್ತಿಯಲ್ಲಿರ್ತಕ್ಕಂಥ ನ್ಯಾಯಾಂಗದ ಮೇಲೇ ಹಲ್ಲೆ ಕೆಲವೊಂದು ಜನ ಇಂಥ ಹೀನ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂಥ ಹೀನ ಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿಗಳ ಮೇಲೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮವನ್ನು ತಗೊಂಡು ಅವ್ರನ್ನ ಗಡೀಪಾರವನ್ನು ಮಾಡಿ ಅವ್ರ ಮೇಲೆ ದೇಶದ್ರೋಹದ ಖಟ್ಲೆಯನ್ನು ದಾಖಲು ಮಾಡಬೇಕಂತಕ್ಕಂಥ ಎಲ್ಲ ಸಂಘಟನೆ ವತಿಯಿಂದ, ಎಲ್ಲ ಪದಾಧಿಕಾರಿ ವತಿಯಿಂದ ಕೇಳ್ಕೊತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಸಂಜಯ್ ತಳವಳ್ಕರ್ ಅವರು ಸೋಮವಾರ ದಿನಾಂಕ 13ರಂದು ಬೆಳಗ್ಗೆ ತಹಸೀಲ್ದಾರ್ ಕಚೇರಿ ಎದುರು ಕಾಗವಾಡ ಹಾಗೂ ಅಥಣಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳು ಮತ್ತು ನ್ಯಾಯವಾದಿಗಳು ಒಂದುಗೂಡಿ ಮುಖ್ಯ ನ್ಯಾಯಾಧೀಶ BR ಗವಾಯಿಯವರ ಮೇಲೆ ಶೂ ಎಸೆದವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡುತ್ತಿದ್ದರು. ಯಾವಾಗ ಮೊನ್ನೆ RSS 100 ವರ್ಷದ ಒಂದು ಕಾರ್ಯಕ್ರಮವನ್ನು ನಡೀತದ, ಅಲ್ಲಿ ಗವಾಯಿ ಅವ್ರ ತಾಯಿಯವರಿಗೆ ಅವ್ರ ಆಮಂತ್ರಣ ಮಾಡ್ತಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ. ಅವಾಗ ಅವ್ರಿಗೆ ಸ್ಪಷ್ಟವಾಗಿ ಹೇಳ್ತಾರ, ನಾ ಬೌದ್ಧ ಧರ್ಮದಾಗಿರೋದ್ ಕಾರಣದಿಂದ ನನಗಲ್ಲಿ ಬರ್ಲಾಕಾಗಂಗಿಲ್ಲ. ನಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ ಈ ರಾಷ್ಟ್ರಪತಿಗಳಾದಂಥ ರಾಮನಾಥ್ ಕೋವಿಂದನ ಇದ್ದಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನಿಂದ ರಾಷ್ಟ್ರಪತಿ ಆಜ್ಞೆ ಅಂತ ಈ ಮಾತಂದ್ರೆ ರಾಮನಾಥ್ ಕೋವಿಂದ್ ಇನ್ನ ತಕ್ಕ ನಿಮ್ಗೆ ಯಾರೇ ಕಾಣಿದ್ರೆ ನನಗೊಂದು ಸ್ವಲ್ಪ ಹೇಳಿ. ಅಂದ್ರೆ ಎಷ್ಟೊಂದು ಕಠೋರವಾದಂಥ ನಿರ್ಣಯಗಳನ್ನ ಮಾಡ್ತಾ ಇದ್ದಾವೆ. ದಲಿತರ ಮೇಲೆ ರೇಪ್ಗಳಾಗ್ತಾ ಇದ್ದಾವ. ಅನೇಕ ಜಾಗದಲ್ಲಿ ದಲಿತ ಓಣಿಗಳು ಸುಡ್ತಾ ಇದ್ದಾರ, ಅದ್ರ ಮೇಲೆ ಇವ್ರು ರಕ್ಷಿಲ್ಲ. ಅಂದ್ರೆ ಎಷ್ಟೊಂದು ಕಠೋರವಾದಂಥ ನಿರ್ಣಯಗಳನ್ನ ಮಾಡ್ತಾ ಇದ್ದಾವೆ. ದಲಿತರ ಮೇಲೆ ರೇಪ್ಗಳಾಗ್ತಾ ಇದ್ದಾವ. ಅನೇಕ ಜಾಗದಲ್ಲಿ ದಲಿತ ಓಣಿಗಳು ಸುಡ್ತಾ ಇದ್ದಾರ, ಅದ್ರ ಮೇಲೆ ಇವ್ರು ರಕ್ಷಿಲ್ಲ. ಆ ಲಕ್ಷಣ ಪ್ರಯತ್ನ ಮಾಡೋಣ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಈಗಾಗಲೇ ನಮ್ಮ ವಕೀಲ ಸಂಘದವರು ಕೂಡ ಹೇಳಿದಾರ, ಅವನ ಮೇಲೆ ನೀವು ದೇಶದ್ರೋಹದ ಪುಣ್ಯವನ್ನು ಖಟ್ಲೆಯನ್ನು ದಾಖಲ. ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ನಮ್ಮದೊಂದು ಏನು ಮನವಿ ಇತ್ತು ಅಂದ್ರೆ, ದಲಿತ ಬಾಂಧವರಲ್ಲಿ ಎಲ್ಲರ ರೀತಿಯಿಂದ ಎಲ್ಲರೂ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲರಿಗೆ ನಮ್ಮದೊಂದು ಏನು ಮನವಿ ಇತ್ತು ಅಂದ್ರೆ, ದಲಿತ ಬಾಂಧವರಲ್ಲಿ ಎಲ್ಲರ ರೀತಿಯಿಂದ ಎಲ್ಲರೂ ಕೂಡಿ ನಾವು ಒಕ್ಕಟ್ಟಾಗಬೇಕು. ಮತ್ತು ಈ ಮನುವಾದಿ ವಿಚಾರದಿಂದ ನಾವೆಲ್ಲರೂ ಮುಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ಮತ್ತು ಈಗ ನಡೆದಂಥ ಘಟನೆ ಇದು ಅತ್ಯಂತ ನಿಂದನೀಯ ಇದೆ. ಈಗ ಎಲ್ಲರೂ ಇಲ್ಲಿ ವಕೀಲರದಾರ,
ಇಲ್ಲೆಲ್ಲರೂ ನಮ್ಮಲ್ಲಿ ಬಂದವರು ಕೂಡ ನಮ್ಮಲ್ಲಿ ಕೂಡ ಈಗ ವಕೀಲರು ಸುಮಾರು ಒಂದು 10-20 ಜನ ವಕೀಲರು ಬಂದಿದ್ದಾರೆ. ಪೈಲಟ್ಗಳಿದಾರ, ಮುಖ್ಯಮಂತ್ರಿಗಳಾಗಿ ಹೋಗಿದಾರ, ಮಂತ್ರಿಗಳಾಗಿದಾರ, ಸೆಂಟ್ರಲ್ ಮಿನಿಸ್ಟರ್ ಕೂಡ ಅವ್ರು ಎಲ್ಲರಿಗೂ ಯಾವಾಗ ಎಚ್ಚರಿಕೆ ಬರ್ತದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ರಾಜಕೀಯ ಲೀಡರ್ಗಳಂತೂ ಹಿಂಗಾಗಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಲ್ಲಿ ಬರ್ತದ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಕೆಲವೊಂದು ರಾಜಕೀಯ ಲೀಡರ್ಗಳಂತೂ ಹಿಂಗಾಗಿದ್ದಾರೆ. ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕದಲ್ಲಿ. ಬೆಳಿಗ್ಗೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಭೆ ಸೇರಿದ ದಲಿತ ಸಂಘಟನೆಯ ಮುಖಂಡರು ಜಿಲ್ಲಾ ಸಂಚಾಲಕ ಸಂಜಯ್ ತಳವಳ್ಕರ್ ನೇತೃತ್ವದಲ್ಲಿ ಮುಖ್ಯ ನ್ಯಾಯಾಧೀಶ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸೆದ ವಕೀಲ ರಾಕೇಶ್ ಕಿಶೋರ್ ಅವರ ಮೇಲೆ ಮತ್ತು ಗ್ವಾಲಿಯರದ ವಕೀಲ ಅನಿಲ್ ಮಿಶ್ರಾ ಡಾಕ್ಟರ್ ಅಂಬೇಡ್ಕರ್ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದಕ್ಕಾಗಿ ಈ ಇಬ್ಬರು ವಕೀಲರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಪ್ರವಾಸಿ ಮಂದಿರದಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮೇಣದ ಬತ್ತಿ ದೀಪದೊಂದಿಗೆ ಪ್ರತಿಭಟನೆ ಹಮ್ಮಿಕೊಂಡರು. ಬಳಿಕ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಕಾಗವಾಡ ಪಿಎಸ್ಐ ರಾಘವೇಂದ್ರ ಕೋತ್ ಉಪಸ್ಥಿತರಿದ್ದರು. ಮನವಿ ಸ್ವೀಕರಿಸಿ ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಮಾತನಾಡಿ, ತಮ್ಮ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಕಳುಹಿಸಲಾಗುವುದು ಎಂದರು. ಈ ವೇಳೆ ಅತಿಥಿ ನ್ಯಾಯವಾದಿಗಳಾದ ಸಚಿನ್ ವಾಘ್ಮೋರೆ, ನಿತಿನ್ ಪಟ್ಟಣ್, ಉಮೇಶ್ ಮನೋಜಿ, ಶಶಿಕಾಂತ್ ನಿರೋಣಿ, ದಯಾನಂದ್ ಭಂಡಾರೆ, ವಿದ್ಯಾಧರ್ ದೊಂಡಾರೆ ಸೇರಿದಂತೆ ಮಹಿಳಾ ಕಾರ್ಯಕರ್ತೆಯರು ಮಾತನಾಡಿ ಆರ್ಎಸ್ಎಸ್ ಸಂಘಟನೆಯ ವಿರುದ್ಧ ಹರಿಹಾಯ್ದರು. ಗವಾಯಿ ಸಾಹೇಬರಿಗೆಲ್ಲ ಇಡೀ ಸಂವಿಧಾನಕ್ಕೆ ಅಪಮಾನ ಮಾಡಿದಂಥ ವ್ಯಕ್ತಿ ಅವನು ಕೂಡಲೇ ಬಂಧಿಸಬೇಕು ಹಾಗೂ ಈ ಭಾರತ ದೇಶವನ್ನು ಬಿಟ್ಟು ಅವನು ಗಡಿಪಾರು ಮಾಡಬೇಕು. ಮತ್ತು ಒಂದು ವೇಳೆ ಈ ರಾಕೇಶ್ ಅವರಿಗೆ ಹಿನ್ನೆಲೆ ಯಾರಾದರೂ ಕುತಂತ್ರ ಯಾರಾದರೂ ಅವರಿಗೆ ಯಾರು ಇದನ್ನು ಪ್ರಚೋದನೆ ಕೊಟ್ಟಿರ್ತಾರೋ ಅವರು ಸಹಿತ ಈ ಕಾನೂನು ಅವ್ರ ಮ್ಯಾಗ ಕ್ರಮ ಆಗಬೇಕು. ಮತ್ತು ಒಂದು ವೇಳೆ RSS ಹೇಳ್ತಾರೋ ಇನ್ನೂವರೆಗೆ RSS ನಿಮ್ಮದು ಕೈವಾಡ ಇರ್ಲಿಕ್ಕರ ನೀವು ಯಾಕೆ ಸುಮ್ಮನೆ ಕೂತೀರಿ, ನೀವೊಂದು ಪ್ರತಿಭಟನೆ ಮಾಡಬೇಕಾಗಿತ್ತು, ಅವ್ರ ಮೇಲೆ ಕೇಸ್ ದಾಖಲೆ ಮಾಡಬೇಕಾಗಿತ್ತು. ಇದಕ್ಕೆ ಖುದ್ದಾಗಿ RSS ಅವರ ಪೂರ್ಣ ಸಪೋರ್ಟ್ ಇರ್ಬೋದು ನಮ್ಮ ಮನಸ್ಸಿಗೆ. ಇದಕ್ಕೆ ಯಾರೇ ಹಿನ್ನೆಲೆ ಇರಲಿ ಅವರನ್ನು ತಕ್ಕ ಶಿಕ್ಷೆ ಆಗಬೇಕು. ಹಾಗೂ ಭಾರತ ದೇಶ ಬಿಟ್ಟವನು ಈ ರಾಕೇಶ್ ಅಂತ ಮನೋವಾದಿಯನ್ನು ದೇಶ ಬಿಟ್ಟನ್ನು ಸೋಲಿಸಬೇಕಂತ ಹೇಳಿ ನಾನು ಭಾರತದ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸ್ತೇನೆ. ಹಾಗೂ ಭಾರತ ದೇಶ ಗಡಿಪಾರು ಮಾಡಬೇಕಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟ ಹಣ್ಣು ಅವ್ರ ಮನೋಭಾವನೆ ಅಂದ್ರೆ ಜನರ ನಮ್ಮನ್ನು ಹಾಳಾಗ್ತಾರ. ನಾವು ಏನು ಮಾಡಿದೀವಿ ಅಂದ್ರೆ ನಾವು ವೋಟ್ ಹಾಕೋದು, ಅವ್ರ ಕೈಯಾಗ ಅಧಿಕಾರ ಕೊಡೋದು, ನಾವು ಹಿಂಗೆ ಬೀದಿ ಒಳಗೆ ಹೆಂಕೊತ್ಕೊಂಡದಾಗಿ ಅವ್ರ ಕೈಯಾಗ ಅಧಿಕಾರ ಕೊಡೋದು, ನಾವು ಹಿಂಗೆ ಬೀದಿ ಒಳಗೆ ಹೆಂಕೊತ್ಕೊಂಡದಾಗಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ರು, ಒನ್ ಮ್ಯಾನ್ ಒನ್ ಐತಿ, ನಿಮ್ಮ ಕಿಮ್ಮತ್ತು ಅಷ್ಟ ಬೆಲೆ, ನೀವು ರಾಜ್ಯ ಆಳಬೇಕು ಅಂತಂದು ಅವ್ರು ಕನಸಿರ್ಬೇಕಾಗಿತ್ತು. ಎಲ್ಲಿ ಆದ್ರೂ ಬ್ರಾಹ್ಮಣರು ನಿಮ್ಮ ಕಿಮ್ಮತ್ತು ಅಷ್ಟ ಬೆಲೆ, ನೀವು ರಾಜ್ಯ ಆಳಬೇಕು ಅಂತಂದು ಅವ್ರು ಕನಸಿರ್ಬೇಕಾಗಿತ್ತು. ಎಲ್ಲಿ ಆದ್ರೂ ಬ್ರಾಹ್ಮಣರು ಪ್ರತಿಭಟನೆ ಮಾಡಿದಾರ, ಮಾರವಾಡಿಗಳು ಪ್ರತಿಭಟನೆ ಮಾಡ್ತಾರ, ಮೇಲ್ವರ್ಗದವ್ರು ಪ್ರತಿಭಟನೆ ಮಾಡ್ತಾರ, ಯಾರು ಮಾಡೋದಿಲ್ಲ. ವರ್ಗದವ್ರು ಪ್ರತಿಭಟನೆ ಮಾಡ್ತಾರ, ಯಾರು ಮಾಡೋದಿಲ್ಲ. ಮುಖ್ಯ ಮುಖ್ಯ ನಾವು ರಾಜ್ಯಪಾಲರಿಗೆ ಮತ್ತು ಈ ಸರ್ಕಾರಕ್ಕೆ ಈ ಪ್ರತಿಭಟನೆ ಮೂಲಕ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಅಂತ ಹೇಳಿ ಈ ಸಂಘಟನೆಯ ಮೂಲಕ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಂಘಟನೆಗಳಿಗೆ ನನ್ನ ಅನಂತ ಜೈ ವಂದನೆಗಳು. ಏನು ಹೇಳ್ತಾ ಹೋಗಿತ್ತಾನಂದ್ರ, ಸನಾತನ ಧರ್ಮಕ್ಕೆ ಅನ್ಯಾಯ ಆಗೋದನ್ನ ನಾವು ಸಹಿಸುವುದಿಲ್ಲ, ಅಪಮಾನ ಆಗೋದನ್ನ ನಾವು ಸಹಿಸುವುದಿಲ್ಲ, ಸನಾತನದ ಧರ್ಮಕ್ಕೆ ಜಯವಾಗಲಿ ತಂದು ಹೇಳ್ತಾ ಊಟ ದೇಶತಾನ. ಈ ಧೈರ್ಯ ಎಲ್ಲಿ ಬರ್ತದೆ? ಮನುವಾದದಿಂದ ಬರ್ತೈತಿ. ಇವತ್ತು BJP ಸರ್ಕಾರ ಐತಿ, ಅವನ್ನ ಅರೆಸ್ಟ್ ಮಾಡ್ತಾರೋ, ಸ್ಟೇಷನ್ ತಕ ಒಯ್ತಾರೋ, ಅವನ ಮೇಲೆ ಕೇಸ್ ಹಾಕಿ ಒಳ ಹಾಕೋ ದಮ್ಮಿಲ್ಲ ನಮ್ಗೆ. ಇಂಥ ಸರ್ಕಾರ ನಾವು ನೀಚ ಸರ್ಕಾರನ ನಾವು ಧಿಕ್ಕರಿಸಬೇಕು. ಅದಕ್ಕಾಗಿ ಏನ ಗವಾಯಿಯವರ ಮೇಲೆ ಹೋಗದ ಬೂಟ್ ಅಲ್ಲದು, ಅದು ಸಂವಿಧಾನಕ್ಕೆ ಹೋಗದಂತ ಬೂಟು, ಅಪಮಾನ. ಈ ವೇಳೆ ಪ್ರಕಾಶ್ ದುಂಡಾರಿ, ದಯಾನಂದ್ ಭಂಡಾರಿ, ಮಹಂತೇಶ್ ಬಡಗೇರ್, ಮೀರಾ ಕಾಂಬಳೆ, ಉದಯ್ ಖೋಡೆ, ರವಿ ಕುರುಣೆ, ವಿಶಾಲ್ ದುಂಡಾರೆ, ರವಿ ಕಾಂಬಳೆ, ವಿಜಯ್ ಅಸೋದೆ, ಪ್ರಕಾಶ್ ಕಾಂಬಳೆ, ಪ್ರಸಾದ್ ಶಿಂಗೆ, ಪ್ರಕಾಶ್ ಕಾಂಬಳೆ, ಶೇಖರ್ ಖುರಾಡೆ ಸೇರಿದಂತೆ ಮಹಿಳಾ ಕಾರ್ಯಕರ್ತೆಯರು, ಸಾವಿರಾರು ದಲಿತ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ.